ಸ್ಪರ್ಶ ಇವತ್ತೇನ್ ಬೇಕು ನಿಂಗ? ನಂಗೆ ಸ್ಟ್ರಾಬೆರಿ ಜ್ಯೂಸ್ ಬೇಕು. ಓಕೆ, ಹಂಗಿತ್ತಂದ್ರ ನಾ ಈ ಸ್ಟ್ರಾಬೆರಿಲೇ ಜ್ಯೂಸ್ ಮಾಡ್ತೀನಿ. ಅಷ್ಟು ಅನ್ಕೊಡದ ನಿನ್ನ ಸ್ಕೂಲಿಗೆ ಹೋಗ್ಬಾ. ಓಕೆ ಬಾಯ್. ಬಾಯ್. ನೋಡ್ರಿ, ನಮ್ಮ ಸ್ಪರ್ಶ ಅಂತರೂ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕಂತ ಹೇಳಿ ಆರ್ಡರ್ ಮಾಡಂತ್ರು ಹೋಗಾಳ. ನಾನು ಇವತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡಾತೀನಿ. ಈ ಸಮ್ಮರ್ ಸೀಸನ್ ಒಳಗೆ ಹುಡುಗರು ಸ್ಕೂಲಿಗೆ ಹೋಗಿ ಬಂದಮೇಲೆ ತಣ್ಣಗೆ ಏನಾರ ಕುಡಿಯಾಕ ಕೊಟ್ರಂದ್ರೆ ಅವರು ಫುಲ್ ಖುಷಿ ಆಗ್ತಾರ. ಮತ್ತು ಹೆಲ್ದಿಯಾಗಿ ಮನೆ ಒಳಗೆ ಮಾಡಿಕೊಟ್ವಿ ಅಂತ ಹೇಳಿ ತಾಯಿಗಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತೆ ನೋಡ್ರಿ. ಹಾಗಾಗಿ ಮನೆ ಒಳಗನ ನಾನು ಇವತ್ತು ಹೆಲ್ದಿಯಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬರ್ರಿ, ಹೆಂಗಿತ್ತಂದ್ರೆ ನೋಡೋಣಂತ. ಫಸ್ಟಿಗೆ ಈ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡಾಕ ನಾನು ಇಲ್ಲೇ ಸ್ಟ್ರಾಬೆರಿಗಳನ್ನ ತೊಗೊಂಡೇನಿ. ಒಂದು 8 ರಿಂದ 10 ಸ್ಟ್ರಾಬೆರಿಗಳನ್ನ ತೊಗೊಂಡೇನಿ. ಈಗ ಅವನ್ನ ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಚ್ಛಗೆ ತೊಳ್ಕೊಳ್ಳೋಣಂತ. ಕೆಮಿಕಲ್ ಎಲ್ಲ ಹೊಡೆದಿರ್ತಾರ, ಹಾಗಾಗಿ ಯಾವುದೋ ಫ್ರೂಟ್ ತೊಗೊರಿ ನೀವು ತೊಳೆದನ್ನು ಯೂಸ್ ಮಾಡಿರಿ. ಸೊ ಈ ರೀತಿ ತೊಳೆದಾದ್ಮೇಲೆ ನೀರನ್ನು ತೆಗೆದ ಚಾಪರ್ ಬೋರ್ಡ್ ಮೇಲೆ ನಾನು ಸ್ಟ್ರಾಬೆರಿಗಳನ್ನ ಹಾಕೊಳಕತ್ತೀನಿ. ನೆಕ್ಸ್ಟ್ ಅದ್ರದ್ದು ಮುಂದಿಂದ ತೊಟ್ಟು ಏನಿರ್ತೈತಲ್ರಿ ಅದನ್ನು ಈ ರೀತಿಯಾಗಿ ತಕೊಂಡು ಒಂದ್ರಾಗ 4 ಭಾಗದ ಹಂಗೆ ಈ ಸ್ಟ್ರಾಬೆರಿಗಳನ್ನ ಕಟ್ ಮಾಡ್ಕೊಳಕತ್ತೆ ನಾನು. ಇದೇ ರೀತಿಯಾಗಿ ಈಗ ಎಲ್ಲ ಸ್ಟ್ರಾಬೆರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳೋಣಂತ. ನೋಡ್ರಿ, ಸ್ಟ್ರಾಬೆರಿ ಅಂತೂ ಕಟ್ ಮಾಡಿ ಆತ. ಈಗ ಇನ್ನೇನಿಲ್ಲ, ಒಂದು ಮಿಕ್ಸರ್ ಜಾರನ್ನು ತೊಗೊಂಡೇನಿ. ಅದ್ರೊಳಗೆ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಸ್ಟ್ರಾಬೆರಿಗಳನ್ನ ಇದ್ರೊಳಗೆ ಹಾಕೊಳಕತ್ತೆ ನಾನು. ನೆಕ್ಸ್ಟ್ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ಳೋಣಂತ. ಇದು ಸ್ಟ್ರಾಬೆರಿ ಸ್ವಲ್ಪ ಹುಳಿ ಇರ್ತೈತಿ, ಹಾಗಾಗಿ ಸಕ್ಕರೆ ಜಾಸ್ತಿ ಹತ್ತೈತಿ. ಇದಕ್ಕೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಳಕತ್ತೀನಿ. ನೆಕ್ಸ್ಟ್ ಒಂದು 200 ml ಅಷ್ಟು ಹಾಲನ್ನು ಹಾಕೊಳಕತ್ತೀನಿ. ಹಸಿ ಹಾಲು, ಕಾಸಿದ ಹಾಲಲ್ಲ, ಹಸಿ ಹಾಲು ತೊಗೊಂಡೆ ನಾನಿಲ್ಲಿ. ಈಗ ಈ ಜಾರದ ಬಾಯಿನ ಮುಚ್ಚಿ ಈ ಮಿಕ್ಸರ್ ಜಾರ್ ಒಳಗೆ ಹಾಕೋಣಂತ. ಮಿಕ್ಸರ್ ಒಳಗೆ ಹಾಕೋಣಂತ. ಓಕೆ, ಈಗ ಬಟನ್ ಆನ್ ಮಾಡೋಣ್ರಿ. ಸ್ಟಾರ್ಟ್. ಇದು ರೆಡಿ ಆಗಕ್ಕೆ ಒಂದು 2 ರಿಂದ 3 ನಿಮಿಷ ಬೇಕಾಕೈತಿ. ಇದು ರೆಡಿ ಆಗೈತೆ ಅಂತೇಳಿ ಹೆಂಗೆ ಗೊತ್ತಾಕೈತಪ್ಪ ನಮಗೆ ಅಂತಂದ್ರೆ, ಇದು ನೋಡ್ರಿ, ವೇವ್ಸ್ ಮೇಲೆ ಕೆಳಗೆ ಆಗತೈತಿ. ನೀವು ನೋಡ್ಬೋದು. ರೆಡಿ ಆದಮೇಲೆ ಅದು ವೇವ್ಸ್ ಚೇಂಜ್ ಆಕೈತಿ. ಹೆಂಗೆ ಆಕೈತಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೇನೆ. ನೋಡ್ರಿ, 2 ನಿಮಿಷ ಆತ. ಇದು ವೇವ್ಸ್ ಆಗಲ್ಲೇ ಮೇಲೆ ಕೆಳಗೆ ಆಗತೈತೆ. ಈಗ ರೌಂಡ್ ಶೇಪ್ ಒಳಗೆ ಬರತೈತೆ ನೋಡ್ರಿ. ಈ ರೌಂಡ್ ಶೇಪ್ ಒಳಗೆ ಬಂದ್ರೆ ನಮ್ಮ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಗೈತಿ ಅಂತ ಹೇಳಿ ಅರ್ಥ. ನೀವು ಇಂಥದ ಮಿಕ್ಸರ್ ಒಳಗೆ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಮ ಮನೆ ಒಳಗೆ ಯಾವ್ದು ಇರ್ತೈತಲ್ರಿ ಅದ್ರೊಳಗೆ ಮಾಡ್ಕೋರಿ. ಅದ್ರೊಳಗೆ ಮಾಡಿದ್ರು ಸಹಿತ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಕೈತಿ. ಸೊ ಇದೀಗ ರೆಡಿ ಆಗೈತಿ. ಇದನ್ನ ಇನ್ನೇನು ಸರ್ವ್ ಮಾಡೋಣಂತ. ಸರ್ವ್ ಮಾಡಕ್ಕೆ ನಾನಿಲ್ಲೇ ಒಂದು ಗಾಜಿಂದ ಗ್ಲಾಸನ್ನು ತೊಗೊಂಡೇನಿ. ಆ್ಯಕ್ಚುಲಿ ಈ ಗ್ಲಾಸನ್ನು ತೊಗೊಂಡು 1 ವರ್ಷ ಆಗಕ್ಕೆ ಬಂತು. ಇದ್ರೊಳಗೆ ನಾವೇನು ಸರ್ವ್ ಮಾಡೇ ಇಲ್ಲ. ಇದ್ರೊಳಗೆ ಏನು ಸರ್ವ್ ಮಾಡೋದು ಅಂತ ಹೇಳಿ ವಿಚಾರ ಮಾಡಕತ್ತಿದ್ದೆ. ಸೊ ಫೈನಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಸರ್ವ್ ಮಾಡುವಂತಹ ಟೈಮ್ ಬಂದ ಬಿಡ್ತು. ಈಗ ಇದ್ರ ಕ್ಯಾಪನ್ನು ಹಾಕಿ ನಮ್ಮ ಸ್ಪರ್ಶ ಕರಿತೇನೆ. ಸ್ಕೂಲಿದ್ದ ಆಲ್ರೆಡಿ ಬಂದಾಳಕಿ. ಟೇಸ್ಟ್ ಹೆಂಗಾಗೈತಿ ಕೇಳೋಣಂತಕಿ ಬಾಯ್ಲೇನ. ಸ್ಪರ್ಶ, ನೀ ಸ್ಕೂಲಿಗೆ ಹೋಗೋ ಮುಂದೆ ನಂಗೆ ಸ್ಟ್ರಾಬೆರಿ ಜ್ಯೂಸ್ ಮಾಡಂತ ಹೇಳಿದ್ದಿಲ್ಲ? ಸ್ಟ್ರಾಬೆರಿ ಜ್ಯೂಸ್ ರೆಡಿ. ಹೆಂಗಾಗೈತಿ ಕುಡ್ದು ಹೇಳ. ಹೆಂಗಾಗೈತಿ? ಥ್ಯಾಂಕ್ ಯು ಬಂಗಾರಿ. ನಮ್ಮ ಸ್ಪರ್ಶಾಗ ಇಷ್ಟ ಆಯ್ತು ಜ್ಯೂಸ್. ನಾ ಟೇಸ್ಟ್ ಮಾಡ್ತೇನೆ ಈಗ. ಮಸ್ತ್ ಆಗೈತಿ ಶೋನು. ಸ್ಟ್ರಾಬೆರಿ ಹುಳಿ ಇರ್ತೈತಿ, ಬಟ್ ಹುಳಿ ಫ್ಲೇವರ್ ಎಲ್ಲೂ ಬರಂಗೇ ಇಲ್ಲ ನಿಮ್ಗೆ. ಇದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತ ಅನ್ಸಂಗಿಲ್ಲ. ಹೇಳ. ನಮ್ಮ ಸ್ಪರ್ಶ ಅಂದ್ರೂ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳಿದ್ಲ. ಟೇಸ್ಟ್ ಜಬರ್ದಸ್ತ್ ಆಗೈತಿ. ನೀವು ಒಂದ್ಸಲ ಮನೆ ಒಳಗೆ ಟ್ರೈ ಮಾಡ್ರಿ. ನಮ್ಮ ಸ್ಪರ್ಶನ್ ಅಂತ ಸಣ್ಣ ಹುಡುಗರು ಇರ್ತಾವಲ್ರಿ, ಅವ್ರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ಹೆಂಗೆ ಅನಿಸ್ ನಿಮ್ಗೆ ಇವತ್ತಿನ ಎಪಿಸೋಡ್? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡತ್ತೀನಿ. ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಹೇಳ. 9916 9916
635ಗೆ ಮೆಸೇಜ್ ಮಾಡ್ರಿ. ನೀವು ನಮ್ಮ ಕಾರ್ಯಕ್ರಮ ಬಂದ ಎಪಿಸೋಡ್ ಒಳಗೆ ಸಿಗುನಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ. ಟೇಕ್ ಕೇರ್. ಇನ್ನೇನು ನಮ್ಮ ಸ್ಪರ್ಶ ಈ ಫೀಲ್ಡಿಗೆ ಬರ್ಲಂದ್ರೆ ನಮ್ಮನ್ನ ಹಿಂದೆ ಹೋಗೋದು ಬಿಡ್ತಾ ಇನ್ನ.